ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗಗನ. ನನ್ನ ವ್ಲಾಗಿಂಗ್ ಬಂದ್ಬಿಟ್ಟು ವ್ಲಾಗ್ ಥರನೂ ಇರುತ್ತೆ. ಸಮ್ಟೈಮ್ಸ್ ಕೆಲವು ಟೈಮ್ ಕಂಟೆಂಟ್ ಇರುತ್ತೆ, ಎಲ್ಲ ಇರುತ್ತೆ. ಟ್ರಾವೆಲಿಂಗು, ಶಾಪಿಂಗು, ಮೇಕಪ್ಪು, ಗರ್ಲ್ಸ್ ರಿಲೇಟೆಡ್ ಮೋಸ್ಟ್ ಆಫ್ ದ ಥಿಂಗ್ಸ್ ಇರುತ್ತೆ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ. ಸೊ ಯು ಗೈಸ್ ಹ್ಯಾವ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ಇಟ್, ಓಕೆನಾ? ಇವತ್ತು ನಾವು ಪ್ರೆಪ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಐಬ್ರೋ ಮಾಡಿಸ್ಕೊಳಕ್ಕೆ ಹೋಗ್ತಿದ್ದೀನಿ. ನೀವು ಅನ್ಕೋತಿರ್ಬೋದಲ್ಲ, ಇದೇನಪ್ಪ ಇವ್ರು ಐಬ್ರೋ ಚೆನ್ನಾಗಿದೆಯಲ್ಲ, ಇವಾಗ ಏನು ಮಾಡಿಸ್ಕೋತಾರೆ. ಹೋಗ್ಬಿಟ್ಟು ಬಂದ್ಮೇಲೆ ಇಂಟ್ರೋ ಕೊಡ್ತಾ ಇದ್ದೀನಿ. ಹೇಗೆ ಹೋಗ್ಬಿಟ್ಟು ಬಂದೆ ಅಂತ ನೋಡಿ, ಓಕೆನಾ? ದಟ್ ವಾಸ್ ಮೈ ಕಸನ್ ಅಂಡ್ ನಾವು ಹೋಗಿದ್ದು ಇವತ್ತು ಸ್ಪಿನ್ಸ್ ಸಲೂನ್ಗೆ ಗೈಸ್. ಒಂದು ಲೋಟ ಅಂದರೆ ಎಷ್ಟು ತಗೊಂತೀಯಲ್ಲ ಅದು ಒಂದು ಲೋಟ ಎಕ್ಸ್ಟ್ರಾ ಹಾಲು ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಹೀಗಿತ್ತು, ನೋಡ್ಕೊಬಿಡಿ ಗೈಸ್. ಫಸ್ಟು ಪೌಡರ್ ಹಾಕ್ಬಿಟ್ಟು ಆಮೇಲೆಲ್ಲ ಮಾಡಿದ್ರು. ಒಂದು ಸೈಡ್ ಮಾಡಿದ್ಮೇಲೆ ಐ ವಾಸ್ ಜಸ್ಟ್ ನೋಡ್ತಿದ್ದೆ ಏನು ಆಗಿದೆಯಾ ಇದು ಅಂತ ಚೆಕ್ ಮಾಡ್ತಿದ್ದೆ. ಯೂಶಲಿ ನಾನು ಐಬ್ರೋಸ್ ಎಲ್ಲ ಮನೇಲೇ ಮಾಡ್ಕೊಂಡ್ಬಿಡ್ತೀನಿ ಗೈಸ್. ಲೈಕ್ ಮನೇಲೇ ನೀಟಾಗಿ ಐಬ್ರೋ ರೇಸರಿಂದ ಮಾಡ್ಕೊತೀನಿ. ಬಟ್ ದಿಸ್ ಟೈಮ್ ಹೆಂಗಿರು ಹೋಗಿದ್ವಲ್ಲ ಅಂದ್ಬಿಟ್ಟು ನಾನು ಮಾಡಿಸ್ಕೊಂಡೆ ಐಬ್ರೋಸ್ ಮಾತ್ರ. ದೇರ್ ಹಾಸ್ಪಿಟಾಲಿಟಿ ವಾಸ್ ರಿಯಲಿ ಗುಡ್. ಐ ರಿಯಲಿ ಫೆಲ್ಟ್ ನೈಸ್. ಅಂದರೆ ಚೆನ್ನಾಗಿ ಮಾತಾಡಿದ್ರು, ಮತ್ತು ಎಷ್ಟೊಂದು ನಾಲೆಡ್ಜ್ ತಿಳ್ಕೊಂಡಿದ್ದಾರೆ ಅಂತಲೂ ನನಗೆ ಗೊತ್ತಾಯ್ತು. ಒಂದು ಎಕ್ಸಾಂಪಲ್ ಇಲ್ಲೇ ಇದೆ ನೋಡಿ, ದಯವಿಟ್ಟು ನಾನು ಪ್ರಮೋಷನ್ ಅನ್ಕೊಂಡ್ಬಿಡ್ಬೇಡಿ. ಥ್ಯಾಂಕ್ ಯು, ಚೆನ್ನಾಗಾಯಿತು. ನಿಮ್ಗೆ ಹೇಗೆ ಗೊತ್ತಾಯ್ತು ಅದು ಸೆನ್ಸಿಟಿವ್ ಇದೆ ಅಂತ? ಅದು ಗೊತ್ತಾಗ್ಬಿಡುತ್ತೆ ನಮ್ಮ ಸ್ಕಿನ್ನಿಗೆ ಟಚ್ ಆಗ್ಬಿಡುತ್ತೆ ಆರೋಗ್ಯಕ್ಕೆಲ್ಲ. ಸ್ಕಿನ್ನೇ ಬಂದ್ಬಿಡುತ್ತೆ ಒಂದೊಂದ್ಸಲ. ಹಾಂ, ಆ್ಯಕ್ಚುಲಿ ಸೆನ್ಸಿಟಿವ್ ಇದೆ ನಂದು. ನೀವು ಹೆಂಗೆ ಗೊತ್ತಾಯ್ತು ಅಂತ ಕೇಳಬೇಕಿತ್ತು. ಥ್ಯಾಂಕ್ ಯು. ಹಾಂ, ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ನ ಜೊತೆ ಬಂದಿರಲ್ಲ ಅವರು ಹೋದ್ರಾ? ಹಾಂ, ಓಕೆ. ನೋಡಿ ಗೈಸ್, ಇದು ಮೊದಲು ಹಿಂಗಿತ್ತಿತ್ತು, ಇವಾಗ ಇದು ಹೀಗಿದೆ. ಎಕ್ಸ್ಟ್ರಾಸ್ ತೆಗ್ದು ಶೇಪ್ ಮಾಡಿಸಿರೋದಷ್ಟೇ. ವಾಸ್ ದ ಲುಕ್ ಗೈಸ್. ಬಂದಿದ್ದು ಸ್ಪಿನ್ಸ್ಗೆ ಗೈಸ್. ಅಲ್ಲಿ ಸುದೀಪ್ ಸರ್ದು, ಪುನೀತ್ ರಾಜ್ಕುಮಾರ್ ಸರ್ದು, ಸಿದ್ಧಾರ್ಥ್ ಸರ್ದು ಎಲ್ಲ ಫೋಟೋ ಹಾಕ್ತಿದ್ರು. ಅಷ್ಟೊಂದು ಅಕ್ಕ ಹೇರ್ ಕಟ್ಟಿಂಗು ಮಾಡಿಸ್ಕೊತಿದ್ರು. ವಿಸಿಟ್ ಆಗಿ ಬಂದೆ ಆ್ಯಂಡ್ ಇಟ್ ವಾಸ್ ಸೋ ಆಸ್ಥೆಟಿಕ್ ನೋಡೋಕ್ಕೆ. ಅಕ್ಕ ಹೇರ್ ಸ್ಟೈಲ್ ತೋರಿಸಿ ನಿಮ್ಮದು. ಇದೆ ಹಿಂದೆ ಹಾಕ್ತೀನಿ ಒಂದು ನಿಮಿಷ. ಅದನ್ನು ಹಾಕಿ, ಆ ಕಡೆ ಹಾಂ. ಇಷ್ಟು ಕರ್ಲಿ ಇದೆಯಾ ನಿಂದು? ವೇವಿ ಜಾಸ್ತಿ. ಹೌದು, ಕರೆಕ್ಟ್. ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ನಾನೇ ಮೊದಲು ಫೋಟೋಸ್ ತೆಗಿತಿದ್ದೆ, ಇವಾಗ ನಾನೇ ಮರ್ತೋಗಿದ್ದೀನಿ. ಬಟ್ ಇವಾಗ ಸ್ಟ್ರೈಟ್ ಆಗಿದೆ ತಾನೇ ಅದು? ಇಲ್ಲ, ವಾಶ್ ಮಾಡಿದ್ರೆ ಹೆಂಗೆ ಇರುತ್ತೆ. ಬ್ಲೋ ಡ್ರೈ ಮಾಡ್ಕೊಂಡ್ರೆ ಸ್ಟ್ರೈಟ್ ಆಗುತ್ತೆ. ಓಕೆ ಗೈಸ್, ಆ್ಯಕ್ಚುಲಿ ಇವಾಗ ಒಳ್ಳೆ ಕಂಟೆಂಟ್ನ ಮಾತಾಡಿದ್ವಿ, ರೆಕಾರ್ಡೇ ಆಗಿಲ್ಲ ಥೋ ಅಂತ ಅನಿಸ್ತು. ಏನೋ ಹೇಳ್ತಿದ್ದೆ, ಅಕ್ಕಗೆ ಪಾದ ಡ್ಯಾನ್ಸ್ ಮಾಡಿ ಕಥಕ್ ಮಾಡ್ತಾರೆ ಅವರು, ನೋವಿದೆ ಅಂತೆ. ಸೊ ಮಸಾಜ್ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳ್ತಿದ್ರು. ನಾರ್ಮಲ್ ವೀಡಿಯೋ ಮಾಡ್ತೀನಿ. ಹಾಂ, ಇದು ಸಿನಿಮ್ಯಾಟಿಕ್ಕು, ಅದಕ್ಕೆ ಅದು ಒಬ್ರನ್ನ ಮಾತ್ರ ತೊಗೋತಾ ಇದೆ ಅನ್ಸುತ್ತೆ. ಫೋಕಸ್ ಒಬ್ರ ಮೇಲೆ ಆಗ್ತಿದೆ. ಅದಕ್ಕೆ ಏನು ಹೇಳ್ತಿದ್ವಲ್ಲ? ಹಾಂ, ಅಕ್ಕಂಗೆ ಕಾಲು ನೋವು ಗೈಸ್. ಸೊ ಅದಕ್ಕೆ ಮಸಾಜ್ ಮಾಡೋಣ, ಸೊ ಕಮ್ಮಿ ಮಾಡಿ ಅಂತ ಹೇಳ್ತಾಯಿದ್ರು ಅವರು. ಅದಾದಮೇಲೆ ಏನು ಗೊತ್ತಾ, ನೀವೊಂದು ಟಿಪ್ಸ್ ಕೊಡ್ತಿದ್ರಿ, ನಿದ್ದೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ ಅಕ್ಕ. ನಿದ್ದೆ ಬೇಗ ಬರಬೇಕು ಅಥವಾ ಕಂಫರ್ಟಬಲ್ ಆಗಿ ಮಲ್ಕೊಬೇಕು ಅಂದರೆ ಮಲ್ಗೋಕ್ಕೆ ಮುಂಚೆ ಬರೀ ಪಾದನ ವಾರ್ಮ್ ವಾಟರಲ್ಲಿ ವಾಶ್ ಮಾಡಿ ಮಲ್ಕೊಬೋದು. ಮತ್ತು ಸಾಕ್ಸ್ ಹಾಕೊಂಡು ಮಲ್ಗಿದ್ರು ಅದು ವಾರ್ಮ್ ಫೀಲಿಂಗ್ ಇರುತ್ತೆ. ಸೊ ಚೆನ್ನಾಗಿರುತ್ತೆ. ಎಸ್, ನೆನೆ ನಂಗೆ ನಿದ್ದೆ ಬರ್ತಿರ್ಲಿಲ್ಲ. ಸೊ ಇವತ್ತಿಂದ ಇದನ್ನು ಟ್ರೈ ಮಾಡ್ತೀನಿ ಪಕ್ಕ. ಅವ್ರು ಬಂದರು. ಮತ್ತು ನಾನು ಇನ್ನೊಂದೇನು ಹೇಳ್ತೀನಿ ಅಂದರೆ, ಮುಖ ತೊಳ್ಕೊಂಡು ಮಲಗಿದ್ರೆ ಆಗುತ್ತೆ, ತಣ್ಣೀರಲ್ಲಿ ಅಂತಲ್ಲ, ಗೊತ್ತಿಲ್ಲ. ಬಟ್ ನಮ್ಮ ಟೀಚರ್ ಹೇಳ್ತಿದ್ರು, ಮುಖ ತೊಳ್ಕೊಂಡು ಮಲ್ಕೊಳ್ಳಿ, ಬೇಗ ನಿದ್ದೆ ಬರುತ್ತೆ ಅಂತ. ಮತ್ತು ನೀರು ಕುಡಿಯೋದು 2 hours ಮುಂಚೆನೇ ಸ್ಟಾಪ್ ಮಾಡಿ ನಿದ್ದೆ ಮಾಡೋಕ್ಕೆ 2 hours ಮುಂಚೆ. ಸೊ ಆಗ ನಿದ್ದೆ ಬರುತ್ತೆ. ಅದೇನೇನೋ ಆಗ್ತಾವ್ರೆ ಗೈಸ್ ಹಾಟ್ ವಾಟರ್ಗೆ. ಅಷ್ಟು ನೇಲ್ ಪಾಲಿಶ್ ರಿಮೂವ್ ಮಾಡ್ತಾ ಇದ್ದಾರೆ, ಆಮೇಲೆ ಕಟ್ ಮಾಡ್ತಾ ಇದ್ದಾರೆ ನೇಲ್ಸ್. ಒಳ್ಳೆ ಬಿಸಿಲು ಬೀಳ್ತಿತ್ತು ಗೈಸ್, ಬಿಸಿಲು ಕಾಯ್ತಿದ್ದೆ. ಅಕ್ಕಗೆ ವೇಟ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ಐ ಜಸ್ಟ್ ಫೆಲ್ಟ್ ದಿಸ್ ಇಸ್ ಏಸ್ಥೆಟಿಕ್. ಅಯ್ಯಯ್ಯೋ ಗೈಸ್, ಐ ಜಸ್ಟ್ ಫೆಲ್ಟ್ ದಿಸ್ ಪ್ಲಾಂಟ್ ಇಸ್ ಏಸ್ಥೆಟಿಕ್. ಇವನ್ ದಟ್ ಬಾಟಲ್ ತಗ್ಲಾಕಿರೋದು. ಆಹಾ, ಇದನ್ನು ನೋಡಿ ಗೈಸ್, ಎಷ್ಟು ಚೆನ್ನಾಗಿತ್ತು ಬುದ್ಧ. ದಿಸ್ ವಾಸ್ ದ ಗುಡ್ ಪಾರ್ಟ್ ಇನ್ ದಿಸ್.
ಅಲ್ಲಿ ಲೈಕ್ ಇದು ಫ್ರೇಗ್ನೆನ್ಸ್ ಬರಲಿ ಅಂದ್ಬಿಟ್ಟು ಅದು ಇಡ್ತಾರಲ್ಲ ಗೈಸ್, ಒಳ್ಳೆ ಸ್ಮೆಲ್ ಬರಲಿ ಅಂತ. ಐ ಜಸ್ಟ್ ಲೈಕ್ ದಿಸ್ ಸೋ ಮಚ್. ಎಲ್ಲೋದ್ರೂ ಈ ಮಿರರ್ ಅಂತೂ ನಾನು ಬಿಡಲ್ಲ, ನನ್ನನ್ನು ಈ ಮಿರರ್ ಬಿಡಲ್ಲ ಅಂತ ಅನ್ಸುತ್ತೆ. ತರಕಾರಿ ತಗೊಳ್ಳುವ ಗೈಸ್, ನಮ್ಮ ಮನೆಗೆ ಏನು ಬೇಕು ಗೈಸ್. ಅಕ್ಕ ಏನೋ ಇಲ್ಲಿ ಹೋಳಿಗೆ ತಗೋಬೇಕು ಅಂತ ಬಂದರು, ತರಕಾರಿನೂ ತೊಗೊಂಡಿದ್ದಾರೆ ನೋಡಿ ಅಕ್ಕ. ಅದು ನಂದು ಮೈ ಗಾಡ್, ಹೋಳಿಗೆನ ತೋರಿಸ್ಲಾ? ಹೋಳಿಗೆ ಮನೆ. ಓಕೆ ಅಕ್ಕ, ಬಾಯ್. ನೋಡೋಣ ಗೈಸ್, ನಾವು ಮಮ್ಮಿಗೆ ಗೊತ್ತಾಗತ್ತಾ ಇಬ್ಬರದ್ದು ಡಿಫ್ರೆನ್ಸ್ ಏನಾರು ಹೇಳ್ತಾರ ಅಂತ. ಬನ್ನಿ ನೋಡೋಣ. ಇರಪ್ಪ, ಇರು, ಅಲ್ಲೇ ಇರು. ಕೇಸು ನೋಡಿ, ಒಳಗಡೆ ನೋಡಿ, ಜಾಗ ಇಲ್ಲ ನೋಡಿ. ಬರ ಏಸು, ತಗೊಳಮ್ಮ. ಯಾಕೆ ಅಲ್ಕೋತಿದ್ಯಾ? ಮಳೆ ಅಲ್ವೇನೋ, ಒಳಗಡೆ ಬರೋ. ಹನಿ ಬೀಳ್ತೈತೆ. ಅವರು ನನ್ನ ಐಬ್ರೋಸ್ತು ಕಂಡಿಡಿಲೇ ಇಲ್ಲ ನೋಡು. ಹಾಂ, ನನ್ನ ಫೇವ್ರೆಟ್ ಬೆಂಡೆಕಾಯಿ. ಏನೇನಿದೆ ಅಂತ ತೋರಿಸ್ಬಿಡ್ತೀನಿ ನೋಡಿ ಗೈಸ್ ಒಂದ್ಸತಿ. ಬೆಂಡೆಕಾಯಿ, ಕ್ಯಾರೆಟು, ಏನಿದೆ ಇದರಲ್ಲಿ? ಸೌತೆಕಾಯಿ, ಫೋರ್ತ್ ಐಟಮ್ ಇಸ್ ಕ್ಯಾಪ್ಸಿಕಮ್, ಫಿಫ್ತ್ ಐಟಮ್ ಇಸ್ ಬೀನ್ಸ್ ಮತ್ತು ಇದು ಎಲೆಕೋಸು. ಬಿಲ್ ಇಷ್ಟಾಯಿತು ಗೈಸ್. ಯುನೋ ಗೈಸ್, ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 20 days ಆಯಿತು. ದ ಬೆಸ್ಟ್ ಪಾರ್ಟ್ ಇಸ್ ಐ ಹ್ಯಾವ್ ಲಾಸ್ಟ್ ಸಮ್ ವೆಯ್ಟ್. ಆ್ಯಂಡ್ ಅದೆಷ್ಟು ಅಂತ ಇನ್ನೊಂದು 10 days ಆಗಿಬಿಡಲಿ. ಆ 10 days ಕಂಪ್ಲೀಟ್ ಆಗಾದಮೇಲೆ ಐ ವಿಲ್ ಜಸ್ಟ್ ಮೇಕ್ ಅ ವಿಡಿಯೋ ನಾನು ಎಷ್ಟು ವೆಯ್ಟ್ ಲಾಸ್ ಅದ ಇನ್ 1 month ಅಂತ. ಆ್ಯಕ್ಚುಲಿ ದ ಬೆಸ್ಟ್ ಪಾರ್ಟ್ ಇಸ್ ಇವತ್ತಂದು ಏನು ಅಂತಂದರೆ ಜೀನ್ಸ್ ಗೈಸ್. ಯುನೋ, ನನಗೆ ಈಗ 34 ಆಗ್ತದೆ ಜೀನ್ಸ್ ಸೈಜು. ಓ ಮೈ ಗಾಡ್. ಎಸ್, ಸ್ಟಿಲ್ ಮೋರ್ ಟು ಗೋ, ಸ್ಟಿಲ್ ಮೋರ್ ಟು ಡೂ ಗಗನ. ಅಷ್ಟೇ ಗೈಸ್. ಹಾಂ, ಮತ್ತು ಇನ್ನೊಂದು ಇವತ್ತು ಏನಾಯಿತು ಅಂತಂದರೆ, ಅದೇ ಸಲೂನಿಗೆ ಹೋಗಿದ್ನಲ್ಲ, ಅಲ್ಲಿ ಒಂದು ಅಪ್ಪ ಮತ್ತು ಒಂದು ಚಿಕ್ಕ ಮಗು, ಅದು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೋದು ಆ ಮಗುಗೆ, ಅಷ್ಟಿರತ್ತೆ ಏಜು. ಏನಾಯ್ತು ಅಂದರೆ, ಆ ಮಗು ಕುತ್ಕೊಂಡು ಬುಕ್ಕು ಅಲ್ಲಿ ಸ್ಪಿನ್ಸಲ್ಲಿ ಬುಕ್ಸ್ ಇಟ್ಟಿರ್ತಾರಲ್ಲ ಓದಕ್ಕೆ ಅಂದ್ಬಿಟ್ಟು, ಆ ಮಗು ಎತ್ಕೊಂಡ್ಬಂದು ಇನ್ನೂ ಅದಕ್ಕೆ ಒಂದು ವರ್ಡ್ ಕಂಪ್ಲೀಟಾಗೆ ಓದಕ್ಕೆ ಬರಲ್ಲ, WI ಆ ಥರ ಹೇಳ್ತಿತ್ತು. ಅವರಪ್ಪ ಹೇಳ್ಕೊಡ್ತಿದ್ರು ಕೇಳಿಸ್ಕೊಂಡು. ಆಮೇಲೆ ಅದು ಒಂಚೂರು ಹಿಂಗೆ ಈ ಥರ ಎಲ್ಲ ಆಟ ಆಡ್ತಿತ್ತು ಅದರಲ್ಲಿ. ಅವ್ರು ಅದಕ್ಕೆ ಆ ಬುಕ್ಕು ಮೊದಲೇ ಹಳೇದಿದೆ, ನೀನು ಹಿಂಗೆ ಹರಿದಾಕ್ಬಿಟ್ರೆ ಅವ್ರು ಇಲ್ಲೇ ಇಟ್ಕೊಂಡ್ಬಿಡ್ತಾರೆ ಅಂತಿದ್ರು. ಐ ಜಸ್ಟ್ ಫೆಲ್ಟ್ ಹೌದಲ್ಲ, ಹಿಂಗೆ ಅಲ್ವಾ ಹೇಳ್ಬಿಟ್ಟು ಎಲ್ಲದಕ್ಕೂ ಎದುರಿಸ್ತಿದ್ದು ಅಂತ. ಐ ಜಸ್ಟ್ ಫೆಲ್ಟ್ ದಟ್. ಒನ್ ಮೋರ್ ಥಿಂಗ್ ವಾಸ್, ಆ ಬುಕ್ಕಲ್ಲಿ ಅದು ಓಪನ್ ಮಾಡಿ ಇಮೇಜಸ್ ನೋಡ್ತಿತ್ತು. ಇಮೇಜಸ್ ಯಾವ ಥರ ಅಂದರೆ ಹಂಪಿದು, ನಮ್ಮದು ಎಲ್ಲ ಓಲ್ಡ್ ಆರ್ಕಿಟೆಕ್ಚರ್ಸ್ ಇರುತ್ತಲ್ಲ ಅದನ್ನು ನೋಡ್ತಿತ್ತು. ಅವಾಗ ಅದು ನೋಡ್ಬಿಟ್ಟು ಏನು ಕೇಳ್ತಿತ್ತು ಅಂದರೆ, ಈ ಬುಕ್ಕಲ್ಲಿ ಇದು ನಾವೇನಾ, ಇಲ್ಲಿಗೆ ಹೋಗಿದ್ದೀವ, ಇದೇನಿದು, ಇದು ನಾವೇನಾ ಅಂತೆಲ್ಲ. ವಾಸ್ ಲೈಕ್, ನಾನು ಹಿಂಗೆ ಅನ್ಕೋತಿದ್ದೀನ ಚಿಕ್ಕ ವಯಸ್ಸಲ್ಲಿ, ಇದನ್ನೆಲ್ಲ ತೆಗೆದುಬಿಟ್ಟು ನಾನೇನಾ ಇಲ್ಲಿ ಹೋಗಿರೋದು ಆ ಥರ ಎಲ್ಲ. ಯಾ, ದಟ್ ವಾಸ್ ಲೈಕ್ ಸ್ವಲ್ಪ ಕನೆಕ್ಟ್ ಆಯಿತು. ದಟ್ಸ್ ಇಟ್ ಗೈಸ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯು ನೋ ವಾಟ್ ಹ್ಯಾವ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್, ಸಪೋರ್ಟ್ ಮೀ. ಬೇಗ 1K ಸಬ್ಸ್ಕ್ರೈಬರ್ಸ್ ರೀಚ್ ಮಾಡುವ. ಸಿಗ್ತೀನಿ. ಬಾಯ್.